ನೋಡಿ ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಂಡು ತುಂಬಾ ಈಸಿ ಮೆಥಡ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇಲ್ಲಿ ಒಂದು ಲೈನ್ ಹಾಕೋಣ. ಒಂದು ನಮಗೆ ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಬೇಕು ನೋಡಿ, ಹಾಗಾಗಿ ನಾನು ಇಲ್ಲೊಂದು ಲೈನ್ ಹಾಕ್ತಾ ಇದ್ದೀನಿ. 1 ಇಂಚ್ ಬಿಟ್ಕೊಂಡು ಲೈನ್ ಹಾಕ್ತೀನಿ. ನಿಮ್ಗೆ ಅರ್ಧ ಇಂಚು ಆಮೇಲೆ ನಾನು ನಂತರ ಮಾರ್ಕ್ ಮಾಡ್ತೀನಿ, ಯಾಕಂದ್ರೆ ಸ್ವಲ್ಪ ಹಿಂದೆ ಮುಂದೆ ಇದೆ ಹಂಗಾಗಿ. ಇವಾಗ ನಾವು ಬ್ಯಾಕ್ ಪಾರ್ಟ್ ಅನ್ನ ಏನು ಕಟ್ ಮಾಡಿದೀವಿ ನೋಡಿ, ಇದನ್ನ ಕಟ್ ಮಾಡಿದೀವಿ. ಇದನ್ನ ಆಸ್ ಇಟ್ ಈಸ್ ಇಟ್ಟು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ, ಈ ರೀತಿ ಇಟ್ಟು ಮಾರ್ಕ್ ಮಾಡ್ಕೊಳ್ಳೋಣ. ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ನಾವು ಬ್ಯಾಕ್ ಸೈಡ್ ಫೋಲ್ಡಿಂಗ್ ಅಲ್ಲಿ ಎಕ್ಸ್ಟ್ರಾ ಇಟ್ಟಿದೀವಿ ಅಂತ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಇದು ನಮಗೆ ಟೋಟಲ್ ಲೆಂತ್ ಫ್ರಂಟ್ ಪಾರ್ಟ್ ಅಲ್ಲೂ ಕೂಡ 13 ಇಂಚು ಟೋಟಲ್ ಲೆಂತ್ ಬೇಕು ನಮಗೆ ಬ್ಲೌಸ್ ಅಲ್ಲಿ. ನಿಮಗೆ ಕಾಣಿಸ್ತಾ ಇದೆ ಇದು ಬ್ಯಾಕ್ ಸೈಡ್, ಇದು ಫೋಲ್ಡ್ ಆಗುತ್ತೆ, ಇದು ಪಟ್ಟಿ ರೆಡಿ ಆಗುತ್ತೆ, ಅವಾಗ ನಮ್ಗೆ ಇಷ್ಟೇ ಫಿನಿಶಿಂಗ್ ಬರುತ್ತೆ. ನೆಟ್ 13 ಇಂಚ್ ರೆಡಿ ಬರುತ್ತೆ. ನಾವು ಫ್ರಂಟ್ ಪಾರ್ಟ್ ಅಲ್ಲಿ ಯಾವ ರೀತಿ ಮಾರ್ಕ್ ಮಾಡೋಣ ಅಂತ ನೋಡೋಣ. ಇವಾಗ ನೋಡಿ, ಇಲ್ಲಿಂದ ನಾವೇನು ಮಾರ್ಕ್ ಮಾಡ್ಕೊಂಡಿದೀವಿ ಇದು ನಮಗೆ ಫ್ರಂಟ್ ಪಾರ್ಟ್ ನ ಟೋಟಲ್ ಲೆಂತ್ ನೋಡಿ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಕರೆಕ್ಟ್ ಲೆಂತ್ 13 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಂತ ಅರ್ಥ. ಇದನ್ನು ಅಷ್ಟೇ ಆಸ್ ಇಟ್ ಈಸ್ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇದು ಆಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ A to Z. ಹಾಗೆ ಇದು ಫ್ರಂಟ್ ಆರ್ಮಲ್ ಬ್ಯಾಕ್ ಆರ್ಮಲ್ ಶೇಪ್ ನಾವು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ, ಇದು ಡೀಪ್. ಇವಾಗ ಟೋಟಲ್ ಲೆಂತ್ 13 ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ. ಇಲ್ಲಿ ಇಟ್ಟೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಇದನ್ನ ತೆಗೆದು ಇವತ್ತು ರಿಮೂವ್ ಮಾಡೋಣ ನೋಡಿ. ಇವಾಗ ಬಂದು ಇದನ್ನ ರಿಮೂವ್ ಮಾಡೋಣ. ಇದಕ್ಕೆ ಲೈನ್ ಹಾಕೋಣ. ಇದು ಟೋಟಲ್ 13 ಇಂಚು 14 ಇಂಚು ನಿಮ್ದು ಬ್ಲೌಸ್ ಇದ್ರೆ 14 ಇಂಚೆ ಬರುತ್ತೆ. ಬ್ಯಾಕ್ ಸೈಡ್ ಅಲ್ಲಿ ಎಷ್ಟು ಕಟ್ ಮಾಡಿರ್ತಾರ ಅಷ್ಟೇ ಬರುತ್ತೆ. ನಾವು ಬ್ಯಾಕ್ ಸೈಡ್ ಅಲ್ಲಿ 13 ಇಂಚ್ ಇಟ್ಟಿದೀವಿ. ಇವಾಗ ಬಂದು ಇದಕ್ಕೆ ನಾವು 1.5 ಇಂಚ್ ಎಕ್ಸ್ಟ್ರಾ ತಗೋಣ. ಟೋಟಲ್ ನಿಮಗೆ ಹಗಲೆಲ್ಲ ಮತ್ತೆ ಬೆಲ್ಟ್ ಬೇರೆ ಅದು ಬೇರೆ ಇದು ಬೇರೆ ಅಂತ ಕಟ್ ಮಾಡೋ ಅವಶ್ಯಕತೆ ಇಲ್ಲ ನೋಡಿ. 1.5 ಇಂಚು ಎಕ್ಸ್ಟ್ರಾ ಇದು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ನೆನಪಿರ್ಲಿ. ಇದು ಎಕ್ಸ್ಟ್ರಾ ಮಾರ್ಜಿನ್ ತಗೊಂಡಿದ್ದೀನಿ ನಾನು. ಇದು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್. ಈ ಲೈನು ನಿಮಗೆ ಎಕ್ಸಾಂಪಲ್ಗೋಸ್ಕರ ಮಾತಾಕಿದ್ದೀನಿ. ಇದು ಏನೋ ಅವಶ್ಯಕತೆ ಇಲ್ಲ, ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಟೋಟಲ್ 13 ಇಂಚಿಗೆ ಇಲ್ಲಿದೆ ಅಂತ ಹೇಳಿ. ಎಕ್ಸ್ಟ್ರಾ 1.5 ಇಂಚ್ ತಗೊಂಡಿದ್ದೀನಿ. ಆಲ್ರೆಡಿ ನಾವು ಶೋಲ್ಡರ್ ಕೂಡ ಅರ್ಧ ಇಂಚು ಮಾರ್ಜಿನ್ ಅನ್ನ ಆಡ್ ಮಾಡಿದೀವಿ. ಟೋಟಲ್ 2 ಇಂಚ್ ನಮಗೆ ಬೇಕಾಗಿತ್ತು, ಬಟ್ ನಾವು ಶೋಲ್ಡರ್ ಅಲ್ಲಿ ಆಲ್ರೆಡಿ ಮಾರ್ಜಿನ್ ಅನ್ನ ಆಡ್ ಮಾಡಿದೀವಿ. ನೀವು ಶೋಲ್ಡರ್ ಅಲ್ಲಿ ಮಾರ್ಜಿನ್ ಅನ್ನ ಆಡ್ ಮಾಡಿದ್ರೆ ಅಲ್ಲಿ ಕೆಳಗಡೆ ಆಡ್ ಮಾಡೋ ಅವಶ್ಯಕತೆ ಇಲ್ಲ. ಶೋಲ್ಡರ್ ಅಲ್ಲಿ ಅಟ್ಯಾಚ್ ಮಾಡ್ಕೋಬೇಕು, ಎಕ್ಸ್ಟ್ರಾ ಮಾರ್ಜಿನ್ ಅನ್ನ ಬಿಡಬೇಕು. ನಾವು ಹೋಗಿ ಕೆಳಗಡೆ ಬಿಟ್ರೆ ಅದು ಸರಿಯಾಗಲ್ಲ. ಹಾಗಾಗಿ ಶೋಲ್ಡರ್ ಮಾರ್ಜಿನ್ ಅನ್ನ ನಾವು ಶೋಲ್ಡರ್ ಅಲ್ಲೇ ಬಿಡಬೇಕು ನೋಡಿ. ಈ ರೀತಿ ಇದಕ್ಕೆ ಒಂದು ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಆರ್ಮೋಲ್ ಫ್ರಂಟ್ ಆರ್ಮೋಲ್ ಶೇಪ್. ಇವಾಗ ನೆಕ್ ಬಂದು ಎಷ್ಟಿದೆ 5.5 ಇಂಚ್ ಇದೆ. 5.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ. ನಾವು ಮೆಜರ್ಮೆಂಟ್ ಅನ್ನ ಯಾವ ರೀತಿ ತಗೊಂಡಿದೀವೋ ಅದೇ ರೀತಿನೇ ನಾವು ಮಾರ್ಕಿಂಗ್ ಅನ್ನ ಮಾಡ್ಕೋಬೇಕು ನೋಡಿ. ನಾವು ಮೆಜರ್ಮೆಂಟ್ ಈ ರೀತಿ ತಗೊಂಡ್ರೆ ಇದೇ ರೀತಿನ ಮಾರ್ಕ್ ಮಾಡ್ಕೊಳ್ಳಿ. ನಾವು ಇಲ್ಲಿ ಇಟ್ಟಿರ್ತೀವಿ ಕೆಲವೊಂದ್ಸರಿ, ಯಾಕಂದ್ರೆ ನೋಡಿ ಇಲ್ಲಿ ಎಷ್ಟು ಬರುತ್ತೆ 5.5 ಇದೆ, ಬಟ್ ಇಲ್ಲಿ ಈ ತರ ಇಟ್ಟರೆ ನಮಗೆ ಇಲ್ಲಿ 5 ಇಂಚ್ ಬರುತ್ತೆ. ನಾವು 5.5 ತಗೊಂಡಿದೀವಿ 5 ಇಂಚ್ ಇದ್ರ ಪ್ರಕಾರ, ಬಟ್ ಅಲ್ಲಿ ಮೆಜರ್ಮೆಂಟ್ ಯಾವ ರೀತಿ ತಗೊಂಡ್ರೆ ಅದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇದಕ್ಕೆ ಒಂದು ಲೈನ್ ಹಾಕೋಣ. ಇದಕ್ಕೆ ಒಂದು ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಒಂದು ರೌಂಡ್ ಶೇಪ್. ಇವಾಗ ಬಂದು ಈ ಮೆಜರ್ಮೆಂಟ್ಗೆ ನಾವು ಅಪೆಕ್ಸ್ ಪಾಯಿಂಟ್ ಅನ್ನ ಎಷ್ಟು ಇಡಬೇಕು ಅಂತ ನೋಡೋಣ ನೋಡಿ. ನಾವು ಚೆಸ್ಟ್ ಮೆಜರ್ಮೆಂಟ್ 10ನೇ 1 ಭಾಗ 9 ಇಂಚ್ ಬರುತ್ತೆ ಅಂತ ಹೇಳ್ತೀವಿ. ಕೆಲವೊಂದ್ಸರಿ ಕಡಿಮೆ ಬರುತ್ತೆ, ಕೆಲವೊಂದ್ಸರಿ ಹೆಚ್ಚಿಗೆ ಬರುತ್ತೆ. ಇದಕ್ಕೂ ಕೂಡ ಅಷ್ಟೇ 9.5 ಇಡ್ತೀವಿ ನಾವು 36ಕ್ಕೆ. ಇದಕ್ಕೆ 9 ಇಂಚ್ ಇಡೋಣ ನೋಡಿ. 9 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಲೈನ್ ಹಾಕೋಣ. ಇದು ಅಪೆಕ್ಸ್ ಪಾಯಿಂಟ್ ನೋಡಿ. ಇದು ಅಪೆಕ್ಸ್ ಪಾಯಿಂಟ್ಗೆ ನಾನು ಇವಾಗ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಸೆಕೆಂಡ್ ಡಾಟ್, ಮೇನ್ ಡಾಟ್ ಬರುತ್ತಲ್ಲ, ಮೇನ್ ಡಾಟ್ ಎಲ್ಲಿಂದ ಹಿಡಿತೀವಿ ನಾವು, ಅದಕ್ಕೆ ಸೆಕೆಂಡ್ ಡಾಟ್ ಪಾಯಿಂಟ್ ಅಂತೀವಿ. ಆ ಪಾಯಿಂಟ್ ಅನ್ನ ಎಲ್ಲಿಗೆ ಇಡಬೇಕಂದ್ರೆ ಇಲ್ಲಿಂದ 2.5 ಇಂಚ್ ತಗೋಬೇಕು ನೋಡಿ. ಇಲ್ಲಿಂದ 2.5 ಇಂಚು ಅಥವಾ 2.75 ಇಂಚ್ ಇಟ್ಟರು ಇದಕ್ಕೆ ನಡೆಯುತ್ತೆ. ಇದು ಸೆಕೆಂಡ್ ಅಂದ್ರೆ ಮೇನ್ ಡಾಟ್ ಪಾಯಿಂಟ್. ಇದು ಅಪೆಕ್ಸ್ ಪಾಯಿಂಟ್, ಇದು ಮೇನ್ ಡಾಟ್ ಪಾಯಿಂಟ್. ಕೆಲವೊಂದ್ ಕಡೆ ಕೆಲವೊಂದ್ ರೀತಿ ಕರೀತಾರೆ. ಇದು ನಮಗೆ ಮೇನ್ ಡಾಟ್ ಸ್ಟಾರ್ಟ್ ಮಾಡ್ತೀವಲ್ಲ ಆ ಪಾಯಿಂಟ್, ಇದು ಅಪೆಕ್ಸ್ ಪಾಯಿಂಟ್. ಓಕೆ, ಗೊತ್ತಾಯ್ತು ಅನ್ಕೊಂಡಿದ್ದೀನಿ. ಇವಾಗ ನಾವು ಡಾಟ್ ಅನ್ನ ಎಷ್ಟು ಇಡಬೇಕು ನೋಡಿ. ಚೆಸ್ಟ್ ಮೆಜರ್ಮೆಂಟ್ ನ 10ನೇ 1 ಭಾಗ ಎಷ್ಟು ಬರುತ್ತೋ ಅಷ್ಟನ್ನೇ ಇಡಬೇಕು. 36 ಅಂದ್ರೆ ಅಲ್ಲಿಗೆ 3.5 1 ಪಾಯಿಂಟ್ ಇಷ್ಟಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಪೆಕ್ಸ್ ಟು ಅಪೆಕ್ಸ್ ಇದಿಷ್ಟೇ ಬರೋದು. ನಿಮ್ಗೆ ಇದು ಗೊತ್ತಾಗ್ಲಿಲ್ಲ ಅಂದ್ರೆ ಇನ್ನೂ ಒಂದು ಮೆಥಡ್ ಅನ್ನ ಫಾಲೋ ಮಾಡ್ಬೋದು ನೋಡಿ. ಇಲ್ಲಿ ಶೋಲ್ಡರ್ ಎಷ್ಟಿದೆ 3.5 ಇದೆ. 3.5 ಅರ್ಧ ಎಷ್ಟು ಬರುತ್ತೆ, ಈ ತರ ಟೇಪ್ ಇಟ್ಕೊಂಡಾಗ ನಮಗೆ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡ್ರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಯಾವ ಪಾಯಿಂಟಿಗೆ ಬರುತ್ತೆ ಅಂತೇಳಿ ನೋಡಿ. ಇಲ್ಲಿಂದ ನಾವು ಮಾರ್ಕ್ ಮಾಡ್ಕೊಂಡ್ರೆ ಎಕ್ಸಾಕ್ಟ್ ಆಗಿ ಅದೇ ಪಾಯಿಂಟ್ಗೆ ಬರುತ್ತೆ. ಹಾಗಾಗಿ ಇದು ನಾವು ಚೆಸ್ಟ್ ಮೆಜರ್ಮೆಂಟ್ ನ 10ನೇ 1 ಭಾಗ ಬಂದು ಎಷ್ಟು ಬರುತ್ತೆ ಅಷ್ಟಿಟ್ರೆ ಅದು ಕೂಡ ಬರುತ್ತೆ. ನೀವು ಮೆಜರ್ಮೆಂಟ್ ತಗೊಳ್ಳಿಲ್ಲ ಅಂದ್ರೆ, ನೀವು ಮೆಜರ್ಮೆಂಟ್ ತಗೊಂಡಿಲ್ಲ ಹಂಗೆ ನಾವು ಬಿಟ್ಬಿಟ್ರಿ ಅಂದ್ರೆ
ನೀವು ಶೋಲ್ಡರ್ ಇರುತ್ತಲ್ಲ ಆ ಶೋಲ್ಡರ್ನ ಸೆಂಟರ್ ಪಾಯಿಂಟ್ ಅಲ್ಲಿ ಈ ತರ ಒಂದು ಲೈನ್ ಹಾಕೊಂಡ್ರೆ ನಿಮಗೆ ಪರ್ಫೆಕ್ಟ್ ಆಗಿ ಗೊತ್ತಾಗುತ್ತೆ ಅಪೆಕ್ಸ್ ಲೈನ್ ಎಲ್ಲಿ ಬರುತ್ತೆ, ಅಪೆಕ್ಸ್ ಟು ಅಪೆಕ್ಸ್ ಲೈನ್ ಎಲ್ಲಿ ಬರುತ್ತೆ, ಅಪೆಕ್ಸ್ ಪಾಯಿಂಟ್ ಅಲ್ಲ ಅಪೆಕ್ಸ್ ಟು ಅಪೆಕ್ಸ್ ಲೈನ್. ಓಕೆ, ಇದಕ್ಕೆ ನಾವು ಕಂಟಿನ್ಯೂ ಮಾಡೋಣ, ಯಾಕಂದ್ರೆ ನಾವು ಮೇನ್ ಡಾಟ್ ಪಾಯಿಂಟ್ ವರ್ಗು ಬರಬೇಕಲ್ಲ. ಹಾಗಾಗಿ ಇಲ್ಲಿಂದ ನಾನು 2.25 ಇಂಚು ಡಾಟ್ ಸೈಜ್ ಕೂಡ ಡಿಫೆಂಡ್ ಆಗುತ್ತೆ. ಇಲ್ಲ ಅಂದ್ರೆ 2 ಇಂಚ್ ಇಟ್ಟು ಸಾಕು ಇವ್ರಿಗೆ, ಯಾಕಂದ್ರೆ ಬಸ್ಟ್ ಸೈಜ್ ಜಾಸ್ತಿ ಇಲ್ಲ. ನೋಡಿ, ಇದಕ್ಕೆ 2 ಇಂಚ್ ಇಡ್ತಾ ಇದೀನಿ ನಾವು. ನೀವು ನೋಡಿರ್ತಾರ 3 ಇಂಚ್ವರೆಗೂ ಇಟ್ಟಿದ್ದೀವಿ ನಾವು. 36 ಸೈಜ್ ಅಲ್ಲಿ 3 ಇಂಚ್ವರೆಗೂ ನಾವು ಡಾಟ್ ಅನ್ನ ಹಿಡಿದಿದ್ದೀವಿ, ಯಾಕಂದ್ರೆ ಅದೇ ಬಸ್ಟ್ ಸೈಜ್ ಮೇಲೆ ಡಿಫೆಂಡ್ ಆಗುತ್ತೆ. ಹಾಗಾಗಿ ಇವ್ರದ್ದು ಬಸ್ಟ್ ಸೈಜ್ ಕಡಿಮೆ ಇದೆ, ನಾನು ಹಾಗಾಗಿ 2 ಇಂಚ್ ಮಾತ್ರ ಇಡ್ತಾ ಇದ್ದೀನಿ. ನೀವು ಹಿಂದಿನ ವಿಡಿಯೋದಲ್ಲಿ ನೋಡಿಬೇಕಾದ್ರೆ ನಾನು 3 ಇಂಚ್ವರೆಗೂ ಡಾಟ್ ಇಟ್ಟಿದ್ದೀನಿ. ಇದು ನಮಗೆ ಮೇನ್ ಡಾಟ್. ಹಾಗೆ ಇದಕ್ಕೆ ಇಲ್ಲಿಂದ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇದು ಏನು ಡಿಫ್ರೆನ್ಸಿವ್ ಆಗಲ್ಲ, ಸ್ವಲ್ಪ ಸೇಪ್ ಇದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಅಷ್ಟೇ ಇಡ್ಬೇಕು ಇಷ್ಟೇ ಇಡ್ಬೇಕು ಅಂತ ಇಲ್ಲ, ಸೇಪ್ ಇದ್ದಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನ ಸ್ವಲ್ಪ 1 ಇಂಚು 1.25 ಇಂಚ್ವರೆಗೂ ನೀವು ಸೇಪ್ ಇಟ್ಟು ಮಾರ್ಕ್ ಮಾಡ್ಕೋಬಹುದು. ಇದು ಪರ್ಫೆಕ್ಟ್ ಆಗಿ ಬರುತ್ತೆ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಕೂಡ ಕಾಣುತ್ತೆ. ನೋಡಿ, ಇದು ನಮ್ಗೆ ಆಯ್ತು. ಓಕೆ, ನೋಡಿ ಅರ್ಥ ಮಾಡ್ಕೊಂಡಿದ್ದೀನಿ. ಇದು ಇಲ್ಲಿಂದ 1.25 ಇಂಚ್ ಇಟ್ಟಿದ್ದೀನಿ ನಾನು. ಓಕೆ, ಇವಾಗ ಬಂದು ನಮ್ಗೆ ಸೊಂಟದ ಅಳತೆ ಎಷ್ಟಿದೆ? 28 ಇದೆ. 28ರ 4ನೇ ಒಂದು ಭಾಗ 7 ಇಂಚ್ ಬರುತ್ತೆ. ನಾವು 7 ಇಂಚು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಎಷ್ಟಿದೆ? 7 ಇದೆ ಅಲ್ವಾ? ಇಲ್ಲಿ ಡಾಟ್ ಅನ್ನ ಎಷ್ಟು ಹಿಡಿದೀವಿ? 2 ಇಂಚ್ ಹಿಡಿದೀವಿ. ನೀವೇನಾದ್ರೂ 2.5 ಇಟ್ಟರೆ 2.5 ಎಕ್ಸ್ಟ್ರಾ ಇಡಿ. ಇಲ್ಲಿಂದ ನಾನು 2 ಇಂಚ್ ಮಾತ್ರ ಹಿಡಿದಿದ್ದೀನಿ, 2 ಇಂಚ್ ಮಾತ್ರ ಎಕ್ಸ್ಟ್ರಾ ಹಿಡಿದಿದ್ದೀನಿ. 1.5 ಇಂಚು ನಾವು ಮಾಮೂಲಿ ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಇಟ್ಟಿದ್ದೀವಿ. ಬ್ಯಾಕಲ್ಲಿ ಅಷ್ಟೇ ಇಟ್ಟಿದ್ದೀವಿ, ಫ್ರಂಟ್ ಅಲ್ಲಿ ಅಷ್ಟೇ ಇಟ್ಟಿದ್ದೀವಿ. ಎಲ್ಲೋದ್ರು ಅಷ್ಟೇ ಇಡ್ಬೇಕು ಅದನ್ನ. ಅಂದ್ರೆ ನೀವು ಬ್ಲೌಸ್ ಅಲ್ಲಿ ಹೆಂಗ್ ಇಟ್ಟಿದ್ದೀರೋ ಹಂಗೆ ಬ್ಯಾಕ್ ಪಾರ್ಟ್ ಅಲ್ಲಿ ನಾನು 1.5 ಇಟ್ಟಿದ್ದೀನಿ. ಇದಕ್ಕೂ ಕೂಡ ಅಷ್ಟೇ 1.5 ಇಡ್ತಾ ಇದ್ದೀನಿ. ನೋಡಿ, ಇದು ನಮಗೆ ಫ್ರಂಟ್ ಪಾರ್ಟ್ ಮಾರ್ಕಿಂಗ್. ಈಗ ನಿಮಗೆಲ್ಲ ಬೆಲ್ಟ್ ಬೇರೆ ಅದು ಬೇರೆ ಇದೆಲ್ಲ ಏನು ತೆಗಿಯೋ ಅವಶ್ಯಕತೆ ಇಲ್ಲ. ನೀವು ಬೇಕಾದ್ರೆ ನೋಡಿ ಸ್ನೇಹಿತರಲ್ಲಿ, ನಾನು ನಿಮ್ಗೆ ತುಂಬಾ ಈಸಿಯಾಗಿ ಕೊಟ್ಬಿಡ್ತೀನಿ. ಇಲ್ಲಿ 1/2 ಇಂಚು ಕ್ರಾಸ್ ಇಟ್ರಿ ಅನ್ಕೊಳ್ಳಿ. ನೀವು ಏನು ಡಿಫ್ರೆನ್ಸಿಟಿವ್ ಆಗಲ್ಲ. ಈ ತರ 1/2 ಇಂಚು ಕ್ರಾಸ್ ಇಟ್ರೆ ನಿಮಗೆ ಇವಾಗ ಡಾಟ್ ಬರಲ್ಲ. ಇಲ್ಲಿ ಇನ್ನೊಂದು ಅರ್ಥ ಮಾಡ್ಕೊಳ್ರಿ, ಇವಾಗ ನೀವು ಕ್ರಾಸ್ ಇಟ್ಟಿಲ್ಲ ಅಂದ್ರೆ ನೋಡಿ, ಇಲ್ಲಿ ಈ ಲೈನ್ಗೆ ನಾನು ಏನು ಮಾರ್ಕ್ ಮಾಡಿದ್ದೆ ನಿಮಗೆ, ಈ ಲೈನ್ಗೆ ಕಂಟಿನ್ಯೂ ಮಾಡಿ ನೀವೇನಾದ್ರೂ ಕಂಟಿನ್ಯೂ ಮಾಡಿದ್ರೆ, ಇಷ್ಟೇ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡಿದ್ರೆ ಅಂದ್ರೆ ಖಂಡಿತ ನಿಮ್ಗೆ ಇಲ್ಲೊಂದು ಡಾಟ್ ಬಂದೇ ಬರುತ್ತೆ. ಇಲ್ಲ ನೀವು 1/2 ಇಂಚ್ ಕ್ರಾಸ್ ಇಡ್ತೀವಿ ನಾವು ಚೆನ್ನಾಗಿರುತ್ತೆ ಅಂದ್ರೆ ಚೆನ್ನಾಗಿರುತ್ತೆ ಕೂಡ, ಬಟ್ ಇಲ್ಲಿ ಈ 1/2 ಇಂಚ್ ಕಡಿಮೆ ಆಗುತ್ತೆ. ಹೆಂಗ್ ಕಡಿಮೆ ಆಗುತ್ತೆ ಅಂತ ಹೇಳ್ತೀನಿ ನಾನು ನಿಮ್ಗೆ. ಯಾಕೆ ಗೊತ್ತಾ? ಈಗ ನಾನು ನಿಮಗೆ ಟೋಟಲ್ ಬ್ಲೌಸ್ ನಮಗೆ ಪಟ್ಟಿ ಬೇಕಾಗಿರೋದು ಎಷ್ಟು ನೋಡಿ, ಅದು ಇಂಪಾರ್ಟೆಂಟ್. 7 ಇಂಚ್ ಬೇಕು ನಮಗಲ್ವಾ? ನೋಡಿ, 7 ಇಂಚ್ ಇಲ್ಲಿಗೆ ನಾನು ಮಾರ್ಕ್ ಮಾಡ್ಕೊಂಡೆ. ಇಲ್ಲಿ 2 ಇಂಚ್ ಉಳಿತಲ್ಲ, ಇಲ್ಲಿ ನೋಡಿ, ಇಲ್ಲಿ ಡಿಫ್ರೆನ್ಸಿಟಿವ್ ಎಷ್ಟಾಗುತ್ತೆ ಅಂತ ನೋಡಿ. ಇಲ್ಲಿಂದ ಪಾಯಿಂಟ್ ಅನ್ನು ಸ್ಟಾರ್ಟ್ ಮಾಡಿದ್ದೀನಿ ನಾನು. ಇಲ್ಲಿ ಎಷ್ಟಿದೆ? 3 ಇಂಚ್ ಇದೆ ಬೆಲ್ಟ್. ಇಲ್ಲಿ ಕಟ್ ಮಾಡ್ಬೇಕಾದ್ರೆ ನಾವು ಇಲ್ಲಿ ಕಡಿಮೆ ಕಟ್ ಮಾಡಿಬಿಟ್ಟಿರ್ತೇವೆ, ಇಲ್ಲಿ ಜಾಸ್ತಿ ಹೋಗಿರುತ್ತೆ. ನಾವು ಯೂಸ್ ಮಾಡೋದು ಮಾತ್ರ ಬೆಲ್ಟ್ ಎಲ್ಲಿವರೆಗೂ? ಇಲ್ಲಿವರೆಗೂ ಮಾತ್ರ ಯೂಸ್ ಮಾಡ್ತೀವಿ. ಈ ಗ್ಯಾಪು ನಮ್ಮನ್ನ ಇಲ್ಲಿ ಏನ್ ಮಾಡುತ್ತೆ ಅಂದ್ರೆ ಡಾಟ್ ಅನ್ನ ಲೆಸ್ ಮಾಡುತ್ತೆ. ಅರ್ಥ ಆಗಿಲ್ಲ ಅನ್ಕೊಂಡ್ರೆ 1 ನಿಮಿಷ ನಿಮ್ಗೆ ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ಹೇಳಿ. ಎರಡನ್ನೂ ಕೂಡ ತೋರಿಸ್ತೀನಿ. ಹಾಗೆ ನೋಡಿ, ಇಲ್ಲಿ ಕೂಡ ನಾವು ಮಾರ್ಜಿನ್ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಇಲ್ಲಿ ಲೈನ್ ಹಾಕೊಂಡಿದ್ದೇನಲ್ಲ, ಇದಕ್ಕೆ ನಾವು ಎಕ್ಸ್ಟ್ರಾ ಕಾಜಾ ಬಟನ್ ಉಕ್ಸಿಗೋಸ್ಕರ ನಾವು ಎಕ್ಸ್ಟ್ರಾ ಮಾರ್ಜಿನ್ ಅನ್ನು ಬಿಡಬೇಕು. ಹಾಗೆ ಈ ಸೈಡ್ ಡಾಟ್ ಬಂದು ಇವೆರಡರ ಸೆಂಟರ್ ಅಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು. ನೋಡಿ, 5.5 ಇಂಚ್ ಇದೆ. 5.5 ಅರ್ಧ ಬಂದು ನಮ್ಗೆ ಎಷ್ಟಾಗುತ್ತೆ? 2.25 ಆಗುತ್ತೆ. ಇಲ್ಲಿ 2.25 ಇಂಚಿಗೆ ಒಂದು ಲೈನ್ ಹಾಕೋಣ. ನೋಡಿ, ಇದು ನಮಗೆ 2 ಇಂಚು ಡಾಟ್ ಅನ್ನ ಇಡ್ಬೇಕು. ಇದನ್ನ ನೋಡಿ, 2 ಇಂಚು 1/2 ಇಂಚು ನಾವು ಆಲ್ರೆಡಿ ಮಾರ್ಜಿನಲ್ ಇದೆ. ನಿಮ್ಗೆ ಮಾರ್ಜಿನಲ್ ಕೂಡ 1/2 ಇಂಚ್ ಇದೆ. 1/2 ಇಂಚೇ ಬಿಟ್ಟಿದ್ದೀವಿ ನಾವು ಡಾಟ್ಗೋಸ್ಕರ. 4th ಡಾಟ್, ಇನ್ನು 3rd ಡಾಟ್, 3ನೇ ಡಾಟ್, ಆರ್ಮೋಲ್ ಡಾಟ್ ಬರುತ್ತಲ್ಲ, ಇದನ್ನ ನಿಮ್ಗೆ ಕಟ್ ಮಾಡಿನೇ ತೋರಿಸ್ತೀನಿ. ಪರ್ಫೆಕ್ಟ್ ಆಗಿ ಬರುತ್ತೆ. ಯಾಕಂದ್ರೆ ನೀವು ನೋಡಿದ್ರೆ ಹೊಲ್ದ್ರೆ ಗೊತ್ತಾಗುತ್ತೆ. ಇವೆರಡನ್ನೂ ನೀವು ಫಸ್ಟ್ಗೆ ನೀವು ರೆಡಿ ಮಾಡ್ಕೊಂಡ್ರೆ ಆಟೋಮೆಟಿಕ್ಲಿ ಇಲ್ಲೊಂದು ರಿಂಕಲ್ಸ್ ಬರುತ್ತೆ. ಆರ್ಮೋಲ್ ಅಲ್ಲಿ ಇಲ್ಲೊಂದು ರಿಂಕಲ್ಸ್ ಬಂದೇ ಬರುತ್ತೆ. ಅದು ಬೇಕಾದ್ರೆ ನೋಡಿ, ನಾವು ಅಷ್ಟೇ ನಿಮ್ಮದ್ರಿ ಕಟ್ ಮಾಡ್ತೀವಿ ಅಷ್ಟೇ. ಹೊಲಿಬೇಕಾದ್ರೆ ಯಾವುದೇ ನಾವು ಇಲ್ಲಿ ನ್ಯಾಚ್ ಸಿಕ್ಕನಲ್ಲ, ನೋಡಿದ್ರೆ ಯಾರು ನ್ಯಾಚ್ ಸಿಕ್ಕಲ್ಲ. ಯಾಕಂದ್ರೆ ಇದು ಎಕ್ಸಾಕ್ಟ್ ಆಗಿ ಇವೆರಡು ಹಿಡಿದ ಮೇಲೆ ನಮಗೆ ಒಂದು ರಿಂಕಲ್ಸ್ ಬರುತ್ತೆ. ಇಲ್ಲಿ ಆ ರಿಂಕಲ್ಸ್ನೇ ನಾವು ಡಾಟ್ ಆಗಿ ಕನ್ವರ್ಟ್ ಮಾಡ್ತೀವಿ. ಯಾಕಂದ್ರೆ ಡಾಟ್ ಬಿಟ್ವಿ ಅಂದ್ರೆ ರಿಂಕಲ್ಸ್ ಇರುತ್ತೆ ಅಲ್ಲಿ ಆಟೋಮೆಟಿಕ್ಲಿ. ಪ್ರಾಬ್ಲಮ್ ಆಗುತ್ತೆ ಜಾಕೆಟ್ಗೆ. ಹಾಗಾಗಿ ಆ ಡಾಟ್ ಅನ್ನ ಅದು ಆಟೋಮೆಟಿಕ್ಲಿ ಬಂದೇ ಬರುತ್ತೆ. ನಿಮ್ಗೆ ತೋರಿಸ್ತೀನಿ ಕಟ್ ಮಾಡಿದ ನಂತರ ಯಾವ ರೀತಿ ಬರುತ್ತೆ ಅಂತ ಹೇಳಿ. ನೋಡಿ, ಇಷ್ಟು ನಾವು ಇದರ 3 ಡಾಟ್ ಬರುತ್ತೆ, 4 ಡಾಟ್ ಬರುತ್ತೆ, ಅದು ನಿಮಗೆ ಗೊತ್ತಾಗುತ್ತೆ. 3 ಡಾಟ್ ಬೇಕಾದ್ರೂ ಕಟ್ ಮಾಡ್ಬೋದು, ಕಟಿಂಗ್ ಅಲ್ಲಿ ಇರುತ್ತೆ ಅಷ್ಟು ಡಿಫ್ರೆನ್ಸ್. ಇಲ್ಲಿ 3 ಬೇಕಾದ್ರೂ ಕಟ್ ಮಾಡ್ಬೋದು, ಇಲ್ಲ 4 ಬೇಕಾದ್ರೂ ಕಟ್ ಮಾಡ್ಬೋದು, ಅದು ನಿಮ್ ಚಾಯ್ಸ್. ಮತ್ತೆ ಇದಕ್ಕೆ ಎಕ್ಸ್ಟ್ರಾ ಮಾರ್ಜಿನ್ ಏನು ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಟೋಟಲ್ ರೆಡಿ ಬ್ಲೌಸ್ ಅನ್ನ ನಾವು ಕಟ್ ಮಾಡಿದೀವಿ. ಇವಾಗ ಇದರಲ್ಲಿ ಏನು ನೀವು ಎಕ್ಸ್ಟ್ರಾ ಮತ್ತನ್ನ ಆಡ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ
ನೋಡಿ ಇಲ್ಲಿ 1/2 ಇಂಚು, ನನಗೆ 1/2 ಇಂಚು ಅಥವಾ 3 ಪಾಯಿಂಟ್ ಬಿಟ್ರೆ ಸಾಕು, 1/2 ಇಂಚ್ ಯೂಸ್ ಮಾಡಲ್ಲ ಇಲ್ಲಿ ಜಾಸ್ತಿ. ಯೂಸ್ ಮಾಡ್ತೀವಿ ಅಂದ್ರೆ ಯೂಸ್ ಮಾಡ್ಕೋಬಹುದು. ನೋಡಿ ಇವಾಗ ನಾವು ಪೂರಾ ಕಟ್ ಮಾಡಿದೀವಿ, ಇದನ್ನ ತೋರಿಸ್ತೀನಿ ನಾನು ನಿಮ್ಗೆ. ಇವಾಗ ಕ್ರಾಸ್ ಅಲ್ಲಿ ಕಟ್ ಮಾಡಿದ್ರೆ ಯಾವ ರೀತಿ ಬರುತ್ತೆ, ಇದರಲ್ಲಿ ಕಟ್ ಮಾಡಿದ್ರೆ ಯಾವ ರೀತಿ ಬರುತ್ತೆ ತೋರಿಸ್ತೀನಿ. ನಾನು ಮೊದಲಿಗೆ ಬಂದು ಕ್ರಾಸ್ ಅಲ್ಲಿ ಕಟ್ ಮಾಡ್ತೀನಿ. ಆಕ್ಚುಲಿ ಬಂದು ಸ್ಟ್ರೈಟ್ ಆಗಿ ಕಟ್ ಮಾಡೋಣ, ಯಾಕಂದ್ರೆ ನಮಗೆ ಆನಂತರ ಕಟ್ ಮಾಡಿದ್ರು ಕೂಡ ಅದು ನಮಗೆ ವೇಸ್ಟ್ ಆಗಲ್ಲ. ಹಾಗಾಗಿ ನೋಡಿ ಇದನ್ನ ಆಸ್ ಇಟ್ ಈಸ್ ನಾನು ಸ್ಟ್ರೈಟ್ ಆಗಿ ಕಟ್ ಮಾಡಿದ್ದೀನಿ. ಇದನ್ನ ಸ್ಟ್ರೈಟ್ ಆಗಿ ಕಟ್ ಮಾಡ್ತೀನಿ. ನಮಗಿಲ್ಲಿ ಈ ಸೈಡ್ ಜಾಯಿಂಟ್ ಕರೆಕ್ಟ್ ಆಗಬೇಕು. ಸೈಡ್ ಜಾಯಿಂಟ್ ಅಲ್ಲಿ ತುಂಬಾ ಜನಕ್ಕೆ ತುಂಬಾ ಪ್ರಾಬ್ಲಮ್ ಇರುತ್ತೆ. ಯಾಕೆ ಬರುತ್ತೆ ಅಂತ ಹೇಳ್ತೀನಿ. ಇದೇ ತರ ಕಟ್ ಮಾಡಿ ಪ್ರಾಬ್ಲಮ್ ಬರೋದು ಅವ್ರಿಗೆ, ಬೇರೆ ಏನೂ ಬರಲ್ಲ. ನೋಡಿ ಇಲ್ಲಿ ಕೂಡ ಅಷ್ಟೇ ಒಂದು ನ್ಯಾಚ್ ಹಾಕಂತೀನಿ, ಇಲ್ಲಿ ಕೂಡ ಅಷ್ಟೇ ಕಟ್ ಹಾಕಂತೀನಿ, ಸಾಕು. ನಾನು ಸ್ಟಿಚ್ ಮಾಡ್ಬೇಕಾದ್ರೆ ನೋಡ್ಕೊತೀನಿ. ನೋಡಿ ನಮ್ಗಿಲ್ಲಿ ಡಾಟ್ ಹಿಡಿತೀವಿ ಈ ರೀತಿ. ಓಕೆ, ಇದನ್ನ ಹಿಡಿದ್ವಿ, ಇದನ್ನು ಕೂಡ ಹಿಡಿತೀವಿ ಅನ್ಕೊಳ್ಳಿ. ಹಿಡಿದಾದ ನಂತರ ನಿಮಗೆ ಆರ್ಮೋಲ್ ಡಾಟ್ ಎಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳಿ. ನೋಡಿ ಹಿಡಿದಿವ, ನೋಡಿ ಇಲ್ಲೊಂದು ರಿಂಕಲ್ ಕಾಣುತ್ತೆ. ಇವಾಗ ಕಾಣಿಸುತ್ತೆ ನೋಡಿ, ನಿಮಗೆ ರಿಂಕಲ್ ಕಾಣಿಸುತ್ತೆ ನೋಡಿ, ಇಲ್ಲಿದೆ ರಿಂಕಲ್ಸ್. ಅಂದ್ರೆ ನಮಗೆ ಆರ್ಮೋಲ್ ಡಾಟ್ ಇಲ್ಲಿ ಬರುತ್ತೆ ನೋಡಿ, ಕರೆಕ್ಟಾಗಿ ಈ ಪಾಯಿಂಟ್ ಅಲ್ಲಿ ಬರುತ್ತೆ. ಈ ಪಾಯಿಂಟ್ ಅಲ್ಲಿ ಬಂದ್ರೆ ನಾವು ನೋಡಿ ಕರೆಕ್ಟಾಗಿ ನಾವು ಮಾರ್ಕ್ ಮಾಡ್ಕೋಬೇಕು. ತೋರಿಸ್ತೀನಿ ನಾನು ನಿಮಗೆ. ನೋಡಿ ಇಲ್ಲಿ ಬಂದಿದೆ. ಆಕ್ಚುಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಮಾರ್ಕ್ ಮಾಡ್ತೇವೆ, ನಾವು ತುಂಬಾ ಸರಿ ಹಂಗೆ ಮಾಡಿರ್ತೀವಿ. ಬಟ್ ನಾವು ಏನಂದ್ರೆ ಅದು ಈಗ ಈಸಿ ಗೊತ್ತಾಗುತ್ತೆ ಅಂತ ಮಾಡ್ತೀವಿ. ನೋಡಿ ಇಲ್ಲಿ ಬಂತು, ಇದು ಡಾಟ್. ನಮಗೆ ಈ ಡಾಟ್ ಹಿಡಿದಾಗ ಈ ಪಾಯಿಂಟ್ಗೆ ತೋರಿಸುತ್ತೆ ನೋಡಿ, ತೋರಿಸ್ತೀನಿ ನಾನು ನಿಮಗೆ. ನೋಡಿ ಈ ಪಾಯಿಂಟ್, ಹಾಗೆ ಈ ಡಾಟ್ ಅನ್ನು ಕೂಡ ಅರ್ಧ ಇಂಚಿನ ನಾವು ಡಾಟ್ ಹಿಡಿದಾಗ ನಮಗೆ ಪರ್ಫೆಕ್ಟ್ ಆಗಿ ಇಲ್ಲೊಂದು ರಿಂಕಲ್ಸ್ ಕ್ರಿಯೇಟ್ ಆಗುತ್ತೆ. ನೋಡ್ಕೋಬಹುದು ನೀವು. ನೋಡಿ ರಿಂಕಲ್ಸು ಇಲ್ಲೇ ಬರುತ್ತೆ, ನಾವು ಇಲ್ಲೇ ಡಾಟ್ ಹಿಡಿಬೇಕು. ಮಾರ್ಕ್ ಮಾಡ್ಕೊಂಡು ತೋರಿಸಿದೀನಿ ಅಷ್ಟೇ ನಿಮಗೆ. ನೀವು ಬಟ್ ಸ್ಟಿಚ್ ಮಾಡ್ಕೋಬೇಕಾದ್ರೆ ಅದನ್ನ ಕರೆಕ್ಟಾಗಿ ನೋಡ್ಕೊಂಡ್ರೆ ಸಾಕು ನೀವು. ಇವಾಗ ಬಂದು ನಾವು ಸೈಡು 3 ಡಾಟ್ 4 ಡಾಟ್ ಅನ್ನೋದು ನೋಡೋಣ. ಅದೊಂದು ಕನ್ಫ್ಯೂಷನ್ ಇದೆ. ನಾನು ನಿಮಗೆ ಒಂದು ಬೆಲ್ಟ್ ಅನ್ನ ತೆಗೆದು ತೋರಿಸ್ತೀನಿ. ಯಾಕಂದ್ರೆ ನೋಡಿ ಬ್ಯಾಕ್ ಪಾರ್ಟ್ ಏನಿದೆ ಅದನ್ನ ತಗೊಳ್ಳೋಣ. ನೋಡಿ ಇದು ಬ್ಯಾಕ್ ಪಾರ್ಟು. ನಿಮಗೆ ನಾನಿಲ್ಲಿ ಫೋಲ್ಡ್ ಮಾಡಿದ್ದೀನಿ, ಕಾಣಿಸ್ತಾ ಇದೆ ಅನ್ಕೊಂಡಿದ್ದೀನಿ. ಫೋಲ್ಡ್ ಮಾಡಿ ಕೆಳಗಡೆ ನೋಡಿ 1.5 ಇಂಚಿಯನ್ನು ಫೋಲ್ಡಿಂಗ್ ಬಿಟ್ಟಿದೀವಿ, ಅದನ್ನ ಫೋಲ್ಡ್ ಮಾಡಿದ್ದೀನಿ ಈ ರೀತಿ. ಇದನ್ನ ಈ ರೀತಿ ಇಟ್ಕೊಳ್ಳೋಣ. ನೋಡಿ ಕಾಣಿಸ್ತಾ ಇದೆ ನಿಮಗೆ, ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಇವಾಗ ಬಂದು ನಾವು ಸೀದಾ ಕಟ್ ಮಾಡಿದೀವಿ, ನಾನು ಕ್ರಾಸ್ ಅಲ್ಲಿ ಕಟ್ ಮಾಡಿಲ್ಲ. ನೀವು ಕಟಿಂಗ್ ಅಲ್ಲೇ ನೋಡಿದ್ರೆ ಇಲ್ಲಿ ನೋಡಿ ಕ್ರಾಸ್ ಅಲ್ಲಿ ಮಾರ್ಕಿಂಗ್ ಮಾಡ್ಕೊಂಡದ್ದು ಹಂಗೆ ಇದೆ ಅಲ್ವಾ. ನೋಡಿ ಇವಾಗ ಕಟ್ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ, ಎಕ್ಸ್ಟ್ರಾ ಬರ್ತಾ ಇದೆ ಇಲ್ಲಿ. ನೋಡಿ ಇಲ್ಲಿ ಎಕ್ಸ್ಟ್ರಾ ಬರ್ತಾ ಇದೆ. ಇವಾಗ ಸ್ಟಿಚಿಂಗ್ ಮಾರ್ಜಿನ್ ನಾವು ಪ್ಲಸ್ ಮಾಡೋಣ, ತೋರಿಸ್ತೀನಿ. ನೋಡಿ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಪ್ಲಸ್ ಮಾಡೋಣ. ಇಲ್ಲಿ ಈ ರೀತಿ ಇಟ್ಕೊಂಡ್ರಾಗ ನಮಗೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. ಆನಂತರ ಇನ್ನೊಂದು ನಿಮಗೆ ಇಲ್ಲಿ ನಾವು 2 ಇಂಚು ಲೆಸ್ ಮಾಡ್ಕೋಬೇಕು ನೋಡಿ. ಯಾಕಂದ್ರೆ 2 ಇಂಚು ನಾವು ಡಾಟ್ ಅನ್ನ ಹಿಡಿದಿದ್ದೀವಿ, ತೋರಿಸ್ತೀನಿ. 2 ಇಂಚು ನಾನು ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಇದು ನಮಗೆ ಡಾಟ್ ಹಿಡಿದ ನಂತರ ಇಷ್ಟೇ ಆಗುತ್ತೆ ಬೆಲ್ಟು. ನಾನು ಅಷ್ಟನ್ನೇ ತೋರಿಸ್ಬೇಕು ನಿಮಗೆ, ಹೌದಾ. ನೋಡಿ ಇವಾಗ ಬಂದು ಇಲ್ಲಿ 1/2 ಇಂಚಿಗೆ ನಾನು ಒಂದು ಪಿನ್ ಹೊಡಿತೀನಿ. ನೋಡಿ 1/2 ಇಂಚು ರೆಡಿ ಆಯ್ತು. ಅಂದ್ರೆ ಮಾರ್ಜಿನ್ ಲೆಸ್ ಆಯ್ತು. ಮಾರ್ಜಿನ್ ಲೆಸ್ ಮಾಡೋಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಇವಾಗ ಇಲ್ಲಿ ಇನ್ನೂ 1 ಇಂಚ್ ಕೂಡ ಉಳಿದಿದೆ ನೋಡಿ. ನೋಡಿ ಇಲ್ಲಿ ಇನ್ನೂ 1 ಇಂಚ್ ಕೂಡ ಉಳಿದಿದೆ, ಹೌದಾ. ಇನ್ನು ಒಂದು ಅಂದ್ರೆ ಇಲ್ಲಿ ಡಾಟ್ ಹಿಡಿಬೇಕು. ಡಾಟ್ ಹಿಡಿದಾಗ ಏನಾಗುತ್ತೆ, ಇದು ನಮಗೆ ಕೆಳಗಡೆ ಸ್ಟಿಚಿಂಗ್ ಮಾರ್ಜಿನ್ಗೆ ಅಷ್ಟು ಹೋಗಿ ಇನ್ನೂ ಕೂಡ ನೋಡಿ ಇಲ್ಲಿ ಡಾಟ್ ಉಳಿಯುತ್ತೆ. ನಮಗೆ ಈ ಡಾಟ್ ಅನ್ನೋದು ಇಲ್ಲಿ ಉಳಿಯುತ್ತೆ. ನೀವು ಸ್ಟ್ರೈಟ್ ಆಗಿ ಕಟ್ ಮಾಡಿದ್ರೆ. ಇವಾಗ ನಾನು ನಿಮಗೆ ಸ್ಟ್ರೈಟ್ ಅಲ್ಲ ಕ್ರಾಸ್ ಅಲ್ಲಿ ಕಟ್ ಮಾಡಿ ತೋರಿಸ್ತೀನಿ. ನಿಮಗೆ ಕಟ್ಟಿಂಗ್ ಅಲ್ಲೇ ತೋರಿಸ್ತಾ ಇದ್ದೀನಿ, ಇವಾಗ ಕ್ರಾಸ್ ಅಲ್ಲಿ ಕಟ್ ಮಾಡಿ ತೋರಿಸ್ತೀನಿ. ಇವಾಗ ನೋಡ್ಕೊಳ್ಳಿ ಇಲ್ಲಿ ನೀವು. ಅಂದ್ರೆ ಈ ಪಟ್ಟಿನ ನಾನು ಕ್ರಾಸ್ ಅಲ್ಲಿ ಕಟ್ ಮಾಡಿ ತೋರಿಸ್ತೀನಿ. 1/2 ಇಂಚು ಕ್ರಾಸ್ ಅಲ್ಲಿ ಕಟ್ ಮಾಡಿದ್ರೆ ಏನಾಗುತ್ತೆ, 3 ಡಾಟ್ ಬರುತ್ತೆ ನೋಡಿ. ಇಲ್ಲಿ ಎಕ್ಸ್ಟ್ರಾ ಇರೋದು ಹೋಯ್ತಾ. ಇವಾಗ ನಾವು ಇಲ್ಲಿ ಇದು ಪಟ್ಟಿನೂ ಕೂಡ ಅಷ್ಟೇ ಕಡಿಮೆ ಆಗುತ್ತೆ ನೋಡಿ. ಈ ರೀತಿ ನಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ. ಇಲ್ಲಿ ಕೂಡ ಅಷ್ಟೇ ಒಳಗಡೆ ಫೋಲ್ಡ್ ಮಾಡಬೇಕು. ಇದು ಎಕ್ಸ್ಟ್ರಾ ಮಾರ್ಜಿನ್ ಫೋಲ್ಡಿಂಗ್ ಇದೆ ಅಲ್ಲಿಗೆ ನೋಡಿ. ಇಲ್ಲಿ ಮಾರ್ಜಿನ್ ಹೋಯ್ತು. ಇಲ್ಲಿ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಮಾತ್ರ ಉಳಿದಿದೆ ಅರ್ಧ ಇಂಚಿಗಿಂತೂ ಕಡಿಮೆ ಇದೆ. ಅರ್ಧ ಇಂಚ್ ಉಳಿದಿರುತ್ತೆ ನೋಡಿ. ಆಲ್ಮೋಸ್ಟ್ ಇಲ್ಲಿ ಅರ್ಧ ಇಂಚ್ ಉಳಿದಿದೆ. ಅಂದ್ರೆ ನಮಗೆ ಸೈಡ್ ಜಾಯಿಂಟ್ ಕೂಡ ಈ ರೀತಿ ಬರುತ್ತೆ. ಅಂದ್ರೆ ಇಲ್ಲಿ ಇದರಲ್ಲಿ ಅಷ್ಟೇ ಅರ್ಥ ಮಾಡಬೇಕಾಗಿರೋದು, ನೀವು ಈ ಕಟಿಂಗ್ ಮೆಥಡ್ ಅನ್ನ ನೀವು ಫಾಲೋ ಮಾಡಿದ್ರೆ 1/2 ಇಂಚು ನೀವು ಏನಾದ್ರು, ಆಮೇಲೆ ಇನ್ನೊಂದು ಇದಕ್ಕಿಂತ ನೀವು 1 ಇಂಚ್ ಕ್ರಾಸ್ ಇಡ್ತೀವಿ ಅಂದ್ರೆ ಖಂಡಿತ 1 ಇಂಚ್ ಕ್ರಾಸ್ ಇಟ್ರು ಬರುತ್ತೆ. ಸೈಡ್ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ. 1 ಇಂಚ್ ಕ್ರಾಸ್ ಇಟ್ರು ಏನು ಪ್ರಾಬ್ಲಮ್ ಆಗಲ್ಲ.
ಅಂದ್ರೆ ಈ ಬೆಲ್ಟ್ ಇದೆಯಲ್ಲ, ಬೆಲ್ಟ್ ಇದ್ರದ್ದೇ ಪಾರ್ಟ್ ಆಗಿರ್ಬೇಕು. ಇದ್ರದ್ದೇ ಪಾರ್ಟ್ ಆಗಿದ್ರೆ ಈ ಕಂಟಿನ್ಯೂ ಮೆಥಡ್ ಅಲ್ಲಿ ನಾವು ಏನ್ ಕಟ್ ಮಾಡಿದ್ವಿ, ಈ ಮೆಥಡ್ ಅಲ್ಲಿ ನೀವು ಕಟ್ ಮಾಡಿದ್ರೆ ಮಾತ್ರ ನೀವು ಎಷ್ಟು ಕ್ರಾಸ್ ತೆಗೆದ್ರು ಕೂಡ ಅದು ಬೆಲ್ಟ್ ಕೂಡ ಅಷ್ಟೇ ಅಗಲ ಹಾಕ್ಯಂತ ಬರುತ್ತೆ ಇಲ್ಲಿ ಕೆಳಗಡೆ. ಹಾಗಾಗಿ ಏನು ಡಿಫ್ರೆನ್ಸ್ ಆಗಲ್ಲ. ನೀವು ಕ್ರಾಸ್ ಅಲ್ಲಿ ಕಟ್ ಮಾಡಿದ್ರೆ ಆಸ್ ಇಟ್ ಈಸ್ ಯೂಸ್ ಮಾಡಿ, ಸ್ಟ್ರೈಟ್ ಆಗಿ ಕಟ್ ಮಾಡಿದ್ರೆ ಆಸ್ ಇಟ್ ಈಸ್ ಯೂಸ್ ಮಾಡಿ, 100% ನಿಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ನೀವು ಸ್ಟ್ರೈಟ್ ಆಗಿ ಕಟ್ ಮಾಡಿದ್ರೆ ಡಾಟ್ ಬರುತ್ತೆ, ಕ್ರಾಸ್ ಅಲ್ಲಿ ಕಟ್ ಮಾಡಿದ್ರೆ ಡಾಟ್ ಬರಲ್ಲ. ಇಷ್ಟೇ ಡಿಫ್ರೆನ್ಸ್, ಬೇರೆ ಏನಿಲ್ಲ. ಡಾಟ್ ಯಾಕೆ ಬರುತ್ತೆ 3 ಡಾಟಿನ ಬ್ಲೌಸ್, ಯಾಕೆ 4 ಡಾಟಿನ ಬ್ಲೌಸ್ ಅಂದ್ರೆ ಡಿಫ್ರೆನ್ಸ್ ಇದು ನನ್ನ ಮೆಥಡ್ ಅಲ್ಲಿ. ನಿಮ್ಗೆ ಹೆಂಗ್ ಅನ್ಸುತ್ತೋ ನಿಮ್ಮ ಅನಿಸಿಕೆನ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ.